ಎಲ್ಲರಿಗೂ ನಮಸ್ಕಾರ. CK Angry Food ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ದಾವಣಗೆರೆ ಬೆಣ್ಣೆ ದೋಸೆ, ಚಟ್ನಿ ಮತ್ತು ಪಲ್ಯ ಮೂರು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸೇಮ್ ನಿಮಗೆ ಹೊರಗಡೆ ಹೋಟ್ಲಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಹಿಟ್ಟು ಹೇಳ್ಕೊಡ್ತೀನಿ ನೋಡಿ. 1 ಕಪ್ಪು ಉದ್ದಿನಬೇಳೆ ಹಿಟ್ಟು ಯಾವ ರೀತಿ ರುಬ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತ್ಯ. ಈಗ ಇದನ್ನು ನೀರು ಹಾಕಿ ಒಂದು 5-6 ಅವರ್ ನೆನೆಸ್ಬೇಕು ನೋಡಿ. ಇದನ್ನು ಮುಚ್ಚಿಟ್ಬಿಡಿ. ಒಂದು 5-6 ಅವರ್ ಇದು ನೆನೆಯಲಿ ಚೆನ್ನಾಗೆ. ಈಗ ಒಂದು ಪಾತ್ರೆಯಲ್ಲಿ 1 ಮುಷ್ಟಿಯಷ್ಟು ಮಂಡಕ್ಕಿ ಅಷ್ಟೇ ಹಾಕಬೇಕು, ಜಾಸ್ತಿ ಹಾಕಬೇಡಿ. ಈಗ ಇದನ್ನು ನೀರು ಹಾಕಿ ಚೆನ್ನಾಗಿ ನೆನೆಸ್ಕೊಳ್ಳಿ. ಇದೇನಿಲ್ಲ, ನೀವು ಮಾಡೋ ಟೈಮಲ್ಲಿ ಒಂದು 5-10 ನಿಮಿಷ ಮುಂಚೆ ನೆನೆಸ್ಕೊಂಡ್ರೆ ಸಾಕು. ಈಗ ನೋಡಿ ಒಂದು 6 ಅವರ್ ಆಗಿದೆ ನಾನು ಉದ್ದಿನಬೇಳೆ ನೆನೆಸಿ. ಈಗ ಒಂದು ಮಿಕ್ಸಿಗೆ ಉದ್ದಿನಬೇಳೆ ಮತ್ತು ಮೆಂತ್ಯ ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ಳಿ. ಈಗ ಇದಕ್ಕೆ ನೆನೆಸಿರೋವಂಥ ಮಂಡಕ್ಕಿ, ನೀವು ಇದು ರುಬ್ಬೋ ಟೈಮಲ್ಲಿ ಒಂದು 10 ನಿಮಿಷ ಮುಂಚೆ ನೀವು ನೆನೆಸ್ಕೊಂಡ್ರೆ ಸಾಕು ಮಂಡಕ್ಕಿನ. ಈಗ ಇದು ನೈಸಾಗೆ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ. ಇದೇ ಥರ ಫುಲ್ಲು ನೈಸಾಗಿರಬೇಕು, ತರಕಾರಿ ಇರಬಾರ್ದು. ಇದೇ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಅದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ನೋಡಿ ಎಲ್ಲನೂ ಈ ಥರ ಪಾತ್ರೆಗೆ ಹಾಕ್ಕೊಳ್ಳಿ ಫಸ್ಟು. ಇದಕ್ಕೆ ಇವಾಗ ಅಕ್ಕಿ ಹಿಟ್ಟು ಹಾಕಬೇಕು. ಒಂದು 8 ಕಪ್ಪಷ್ಟು ಅಕ್ಕಿ ಹಿಟ್ಟು. ಈ ಅಕ್ಕಿ ಹಿಟ್ಟು ಯಾವುದು ಅಂದರೆ ನಾವು ದೋಸೆ ಅಕ್ಕಿನ ನೆನೆಸ್ಬಿಟ್ಟು ಒಣಗಿಸಿ ಇದನ್ನು ಮಿಲ್ಲಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀವಿ. ಆ ಅಕ್ಕಿ ಹಿಟ್ಟು ಆರ್ಡಿನರಿ ಅಂಗಡಿಲಿ ಸಿಗೋ ಅಕ್ಕಿ ಹಿಟ್ಟಲ್ಲ. ನೀವು ಅಕ್ಕಿನ ತೊಳೆದು ಚೆನ್ನಾಗಿ ಒಣಗಿಸ್ಬಿಟ್ಟು ಆಮೇಲೆ ನೀವು ಮಿಲ್ ಮಾಡ್ಕೊಂಬರ್ಬೇಕು. ಆ ಅಕ್ಕಿ ಹಿಟ್ಟು ನೈಸಾಗಿ ಬರುತ್ತೆ. ಆ ಥರ ಮಾಡ್ಕೋಬೇಕು. ಇದು ಬೆಣ್ಣೆ ದೋಸೆ ಮಾಡೋದು ಅದೇ ರೀತಿಯೇ. ಈಗ 1 ಕಪ್ಪು ಮೈದಾ. ನಿಮಗೆ ಒರಿಜಿನಲ್ ಬೆಣ್ಣೆ ದೋಸೆ ಬೇಕು ಅಂದರೆ ಇದೇ ಥರ ಮಾಡಬೇಕು. ನೀವು ಮಾಮೂಲಿ ಅಕ್ಕಿ ಹಿಟ್ಟು ಹಾಕಿದ್ರೆ ನಿಮಗೆ ಚೆನ್ನಾಗಿ ಬರೋದಿಲ್ಲ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಒರಿಜಿನಲ್ ಬೇಕು ಅಂದರೆ ಇದೇ ಥರ ಮಾಡ್ಕೊಳ್ಳಿ. ಈಗ ಫಸ್ಟು ಉದ್ದಿನಬೇಳೆ ಇದ್ರ ಜೊತೆ ಚೆನ್ನಾಗಿ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈಗ ಉದ್ದಿನಬೇಳೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ಗಂಟು ಇಲ್ದಂಗೆ ನೀಟಾಗಿ ಕಲಿಸ್ಬೇಕು ಹಿಟ್ಟನ್ನ. ಒಂದು ಚೂರು ಗಂಟು ಇರಬಾರ್ದು, ಆ ಥರ ಕಲಸಿ. ತುಂಬ ನೀರು ಹಾಕಕ್ಕೆ ಹೋಗಬೇಡಿ ನೋಡಿ. ನಾನು ಗಂಟು ಇಲ್ದಂಗೆ ನೀಟಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ. ಇದೇ ಥರ ಕಲಿಸ್ಬೇಕು. ನೀವು ನಾಳೆ ಬೆಳಗ್ಗೆ ದೋಸೆ ಮಾಡ್ತೀವಿ ಅಂದರೆ ಇದನ್ನೆಲ್ಲ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೋಬೇಕು ನೀವು. ಇದಕ್ಕೆ ನೋಡಿ ಒಂದು ಸ್ವಲ್ಪ ಕಲ್ಲುಪ್ಪೇ ಯೂಸ್ ಮಾಡಬೇಕು, ಪುಡಿ ಉಪ್ಪಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಿಂದಿನ ದಿನವೇ ನೀವು ರೆಡಿ ಮಾಡಬೇಕು. ಈಗ ಅದ್ರ ಮೇಲ್ಗಡೆ ನೋಡಿ ಇದೇ ಥರ ಸ್ವಲ್ಪ ನೀರು ಹಾಕಿ ಈಗ ಇದನ್ನು ಕ್ಲೋಸ್ ಮಾಡಿ. ಇದು ರಾತ್ರಿ ಪೂರ್ತಿ ತೆಗಿಬೇಡಿ, ಹಂಗೆ ಮುಚ್ಚಿಟ್ಬಿಡಿ. ಈಗ ನೋಡಿ ಬೆಳಿಗ್ಗೆ ಆಗಿದೆ. ನೋಡೋಣ ಹಿಟ್ಟು ಯಾವ ರೀತಿ ಆಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಹುಳಿ ಬಂದಿದೆ ಹಿಟ್ಟು. ಇದೇ ರೀತಿ ಬರಬೇಕು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೇಮ್ ನಿಮಗೆ ದಾವಣಗೆರೆ ಬೆಣ್ಣೆ ದೋಸೆ ಯಾವ ರೀತಿ ಬರುತ್ತೆ ಅದೇ ಥರ ಬರುತ್ತೆ ಈ ದೋಸೆ. ಒಂದ್ಸಲಿ ಟ್ರೈ ಮಾಡಿ ನೀವು ಮನೆಯಲ್ಲಿ. ಈಗ ಲೈಟಾಗಿ ಚೂರು ನೀರು ಹಾಕ್ಕೊಳ್ಳಿ. ಹಿಟ್ಟು ಗಟ್ಟಿ ಇದೆ, ತುಂಬ ಗಟ್ಟಿನೂ ಇರಬಾರ್ದು, ನೀರು ಇರಬಾರ್ದು. ನೀರಾಗಿದ್ದರೆ ಬರಲ್ಲ ದೋಸೆ. ಅದಕ್ಕೆ ಮೀಡಿಯಮ್ಮಾಗೆ ಇರಲಿ ನೋಡಿ. ಈಗ ನೋಡಿ ಹಿಟ್ಟು ರೆಡಿ ಆಗಿದೆ ನೋಡಿ. ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ನಿಮಗೆ. ಈಗ ಅದು ಅಷ್ಟರಲ್ಲಿ ನಿಮಗೆ ಒಂದು ಚಟ್ನಿ ಹೇಳ್ಕೊಡ್ತೀನಿ, ದಾವಣಗೆರೆ ಬೆಣ್ಣೆ ದೋಸೆ ಚಟ್ನಿ ನೋಡಿ. ಅದಕ್ಕೆ ಕಾಯಿ ತುರಿ, ಆಮೇಲೆ ಹುರಿದಿರೋವಂಥ ಹಸಿಮೆಣ್ಸಿನ್ಕಾಯಿದು ಹಸಿ ಹಂಗೆ ಹಾಕಿರೋದಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ. ಆಮೇಲೆ ಕಲ್ಲುಪ್ಪು, ಆಮೇಲೆ ಒಂದೇ ಒಂದು ಏಲಕ್ಕಿ. ಸೇಮ್ ನಿಮಗೆ ದಾವಣಗೆರೆ ಬೆಣ್ಣೆ ದೋಸೆ ಚಟ್ನಿ ಯಾವ ರೀತಿ ಬರುತ್ತೆ ಅದೇ ರೀತಿಯೇ ಬರುತ್ತೆ ಟೇಸ್ಟು. ಈಗ ಅದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬೋಣ ನೋಡಿ. ಒಂದೊಂದನೇ ಮಿಕ್ಸಿಗೆ ಹಾಕ್ಕೊಳ್ಳಿ. ಆಮೇಲೆ ಕಾಯಿ ತುರಿ, ಇದಕ್ಕೆ ಹುರ್ಗಡ್ಲೆ ಏನು ಆ್ಯಡ್ ಮಾಡೋಂಗಿಲ್ಲ, ಇಷ್ಟೇ ಐಟಮ್ಮೇ ನೀವು ಆ್ಯಡ್ ಮಾಡಬೇಕಾಗಿರೋದು. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಆಮೇಲೆ ಬೇಕಾದರೆ ಹಾಕ್ಕೋಬೋದು. ಈಗ ಇದು ಕ್ಲೋಸ್ ಮಾಡಿ ತರ್ತರಿಯಾಗಿ ರುಬ್ಬಿ, ತುಂಬ ನೈಸಾಗಿ ರುಬ್ಬಾರ್ದು ನೋಡಿ. ಇದೇ ಥರ ತರ್ತರಿಯಾಗೆ ರುಬ್ಬಬೇಕು ನೋಡಿ. ಈಗ ಚಟ್ನಿ ರೆಡಿಯಾಗಿದೆ. ಈಗ ನಿಮಗೆ ಪಲ್ಯ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದನ್ನು ಬಿಸಿ ಮಾಡಬೇಕು. ಅದಕ್ಕೆ ಒಂದು ಅರ್ಧ ಚಮಚ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಉದ್ದುದ್ದ ಹಚ್ಚಿರೋಂಥ ಒಂದು ಈರುಳ್ಳಿ,
ಈರುಳ್ಳಿನ ಇದನ್ನು ಬೇಯಿಸ್ಕೋಬೇಕು ಚೆನ್ನಾಗೆ. ನೋಡಿ ಈಗ ನೀಟಾಗಿ ಬೆಂದಿದೆ ಈರುಳ್ಳಿ ಎಲ್ಲ. ಈಗ ಇದನ್ನ ಒಂದು ಪ್ಲೇಟಿಗೆ ತೆಗೆದಿಡೋಣ. ಈಗ ಒಂದು ಬಟ್ಲಿಗೆ ಆಲೂಗೆಡ್ಡೆ, ಬೇಯಿಸಿರೋವಂಥ ಆಲೂಗೆಡ್ಡೆ, ನಾನಿಲ್ಲಿ ಒಂದು 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ. 3 ಆಲೂಗೆಡ್ಡೆ, 1 ಈರುಳ್ಳಿ ಸಾಕು. ಇದನ್ನು ಈಗ ನೀಟಾಗಿ ಫುಲ್ಲು ಸ್ಮ್ಯಾಶ್ ಮಾಡ್ಕೋಬೇಕು. ಉಂಡೆ ಗಂಟು ಇರಬಾರ್ದು, ಅಲ್ಲಿ ತನಕ ಮ್ಯಾಶ್ ಮಾಡ್ಕೊಳ್ಳಿ. ಅದಕ್ಕೆ ಬೇಯಿಸಿರೋಂಥ ಈರುಳ್ಳಿ, ರುಚಿಗೆ ಸ್ವಲ್ಪ ಉಪ್ಪು, ನಾವು ಈರುಳ್ಳಿ ಬೇಯಿಸೋಕೆ ಉಪ್ಪು ಹಾಕಿದ್ವಿ, ನೋಡ್ಕೊಂಡು ಹಾಕಿ ಉಪ್ಪನ್ನ. ಈಗ ಇದು ಈರುಳ್ಳಿನೂ ಆಲೂಗೆಡ್ಡೆನೂ ಚೆನ್ನಾಗಿ ನೋಡಿ ಇದೇ ಥರ ಕಿವುಚ್ಬಿಟ್ಟು ಮೆತ್ತಗೆ ಮಾಡ್ಕೋಬೇಕು. ನೋಡಿ ನಾನು ಈಗೆಲ್ಲ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು ಚೂರು ಸಾಸಿವೆ ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನು, ಯಾಕಂದರೆ ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅಂತ ನಾನು ಸಾಸಿವೆ ಒಗ್ಗರಣೆ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಆಲೂಗಡ್ಡೆ ಪಲ್ಯನೂ ಈಗ ರೆಡಿಯಾಗಿದೆ. ಈಗ ಒಂದು ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈಗ ನೋಡಿ ಈ ಥರ ತಿಕ್ಕೋಬೇಕು ಫಸ್ಟು, ಯಾಕೆಂದರೆ ಹಂಚಲ್ಲಿ ಲೈಟಾಗಿ ಎಣ್ಣೆ ಅಂಶ ಹಾಕಿ ಫಸ್ಟು. ಆಮೇಲೆ ಇದಕ್ಕೆ ನೀರು ಹೊಡಿಬೇಕು. ನೋಡಿ ಈ ಥರ. ಈಗ ಒಂದು ಚೂರು ಎಣ್ಣೆ ಅಂಶ ನೀರಂಶ ಇರಬಾರ್ದು, ಆ ಥರ ಈ ಥರ ತಿಕ್ಕೊಳ್ಳಿ ನೀಟಾಗೆ. ನೋಡಿ ಎಲ್ಲ ಈಗ ನೀರಂಶ ಒಟ್ಟೋಗಿದೆ, ಎಣ್ಣೆ ಅಂಶನೂ ನೀರಂಶನೂ. ಈಗ ಒಂದು ಸೌಟು ಹಿಟ್ಟು ಹಾಕ್ಬಿಟ್ಟು ಇದನ್ನು ಮಸಾಲೆ ದೋಸೆ ಥರ ತಿಕ್ಕಬಾರ್ದು. ನೋಡಿ ಇಷ್ಟೇ, ನೋಡಿ ಇಷ್ಟೇ. ನೀವು ತುಂಬ ತೆಳ್ಳಗೆ ತಿಕ್ಕಿದ್ರೆ ನಿಮಗೆ ತೆಗಿಯೋಕ್ಕೆ ಬರೋಲ್ಲ, ದಪ್ಪ ಇರಬೇಕು. ಈಗ ಇದಕ್ಕೆ ಬೆಣ್ಣೆ ಹಾಕ್ಕೊಳ್ಳಿ. ಸೇಮ್ ನಿಮಗೆ ದಾವಣಗೆರೆ ಬೆಣ್ಣೆ ದೋಸೆ ಯಾವ ರೀತಿ ಸಿಗುತ್ತೋ ಹೊರಗಡೆ ಅದೇ ರೀತಿ ಬರುತ್ತೆ. ನೋಡಿ ಈಗ ಬೆಣ್ಣೆ ಎಲ್ಲ ಕರಗಿದೆ. ಈಗ ಇನ್ನೊಂದು ಕಡೆಗೆ ಟರ್ನ್ ಮಾಡ್ಕೊಳ್ಳಿ. ಈಗ ಆ ಕಡೆನೂ ಬೆಂದಿದೆ. ಈಗ ಮತ್ತೊಂದು ಸಲ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕಬೇಕು. ಈಗ ನೋಡಿ ದಾವಣಗೆರೆ ಬೆಣ್ಣೆ ದೋಸೆ ರೆಡಿಯಾಗಿದೆ. ಕರ್ಗರಿಯಾಗಿರುತ್ತೆ ತಿನ್ನೋದಕ್ಕೆ. ನೋಡಿ ರುಚಿಯಾದ ದಾವಣಗೆರೆ ಬೆಣ್ಣೆ ದೋಸೆ ರೆಡಿಯಾಗಿದೆ. ಸೇಮ್ ನಿಮಗೆ ಯಾವ ರೀತಿ ಹೊರಗಡೆ ಸಿಗುತ್ತೋ ಅದೇ ರೀತಿ ಬರುತ್ತೆ. ನೋಡಿ ಚಟ್ನಿನೂ ಅದೇ ರೀತಿ, ಸಾಗುನೂ ಅದೇ ರೀತಿ ಇರುತ್ತೆ. ಒಂದ್ಸಲಿ ಟ್ರೈ ಮಾಡಿ, ಗರ್ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಫ್ಲಫಿ ಆಗಿದೆ, ಗರ್ಗರಿಯಾಗೂ ಇರುತ್ತೆ. ಒಂದ್ಸಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ತುಂಬ ಥರ ದೋಸೆ, ಹೋಟ್ಲಲ್ಲಿ ಮಾಡೋ ದೋಸೆ, ಇಡ್ಲಿ ಎಲ್ಲ ಇದೆ ನೋಡಿ. ಥ್ಯಾಂಕ್ ಯು.